ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರೂಪಾ ಎಂ. ಚಂದನ ವಾಹಿನಿಯ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ರಾಷ್ಟ್ರೀಯ ಪೋಷಣ್ ಮಾಸವೆಂದು ಆಚರಿಸುತ್ತೇವೆ. ಈ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿದೆ. ಈ ಒಂದು ಅಭಿಯಾನದ ಅಂಗವಾಗಿ ನಾವು ಆರೋಗ್ಯ ಕಾರ್ಯಕ್ರಮದಲ್ಲಿ ಇಂದು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆಯ ಸಮಸ್ಯೆಗಳು, ಇದರ ಪರಿಹಾರ, ಇದರೆಲ್ಲವದ ವಿಷಯವನ್ನು ನಾವು ತಿಳಿಸ್ಕೊಡಲಿದ್ದೇವೆ. ಬನ್ನಿ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಸೇವಿಸುವ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಮಟ್ಟ ಕಡಿಮೆ ಇರುವಾಗ ಅಥವಾ ಅಸಮತೋಲನದಿಂದ ಕೂಡಿರುವಾಗ ಪೌಷ್ಟಿಕಾಂಶದ ಕೊರತೆ ಉಂಟಾಗುವುದು. ಅಂತಹ ಸಮಯದಲ್ಲಿ ನಾನಾ ಬಗೆಯ ಅನಾರೋಗ್ಯ ಸಮಸ್ಯೆಗಳು ಪ್ರಚೋದನೆ ಪಡೆದುಕೊಳ್ಳುತ್ತದೆ. ಈ ಸಮಸ್ಯೆಯು ಮಕ್ಕಳಲ್ಲಿ ಕಾಣಿಸಿಕೊಂಡರೆ ಅವರ ಬೆಳವಣಿಗೆಯಲ್ಲಿ ಏರುಪೇರು ಕಂಡುಬರುತ್ತದೆ. ಪೌಷ್ಟಿಕಾಂಶದ ಕೊರತೆ ಎನ್ನುವುದು ಪಿಡುಗಿನಿಂದ ಭಾರತ ದೇಶವೂ ಕೂಡ ಹೊರಗೇನು ಉಳಿದಿಲ್ಲ. ಮಕ್ಕಳಲ್ಲಿ, ನವಜಾತ ಶಿಶುಗಳಲ್ಲಿ, ಮಹಿಳೆಯರಲ್ಲಿ ಹಾಗೂ ವಯಸ್ಕರಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿದೆ ಎಂದು ಹೇಳಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಪ್ರಕಾರ ಅಪೌಷ್ಟಿಕತೆಯು ಜಾಗತಿಕ ಸಾರ್ವಜನಿಕ ಆರೋಗ್ಯಕ್ಕೆ ಅತ್ಯಂತ ದೊಡ್ಡ ಪರಿಣಾಮಕಾರಿಯಾಗಿದೆ. ಪೌಷ್ಟಿಕಾಂಶದ ಅಗತ್ಯತೆ ಎಲ್ಲರಿಗೂ ಪ್ರಮುಖವಾದ ಸಂಗತಿ. ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಡಾಕ್ಟರ್ ತಾರಾ MS ರವರು. ಇವರು ಡಾಕ್ಟರೇಟ್ ಇನ್ ಕಮ್ಯುನಿಟಿ ನ್ಯೂಟ್ರಿಷನ್ ಪದವೀಧರರು ಹಾಗೂ ಭಾರತ ಸರ್ಕಾರ ರಾಷ್ಟ್ರೀಯ ಸಾರ್ವಜನಿಕ ಸಹಕಾರ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತಿ ಪ್ರಾದೇಶಿಕ ನಿರ್ದೇಶಕರು ಕೂಡ ಆಗಿದ್ದರು. ಅಷ್ಟೇ ಅಲ್ಲದೆ ಭಾರತದ ದೇಶದಲ್ಲಿ ಹಲವಾರು ಭಾಗಗಳಲ್ಲಿ ಈ ಅಪೌಷ್ಟಿಕತೆಯನ್ನು ಹೇಗೆ ತಗ್ಗಿಸುವುದು ಅಂತ ಹಲವಾರು ತರಬೇತಿಗಳು ಹಾಗೂ ಸಂಶೋಧನೆಗಳನ್ನು ಕೂಡ ನಡೆಸಿದ್ದಾರೆ. ಇಂತಹ ಖ್ಯಾತ ವ್ಯಕ್ತಿಯು ನಮ್ಮೊಂದಿಗೆ ನಮ್ಮ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಇರುವುದು ನಮ್ಮ ಭಾಗ್ಯವೇ ಅಂತ ಹೇಳ್ಬೋದು. ವೀಕ್ಷಕರೇ, ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಇವತ್ತು ನಿಮಗೆ ಗೊತ್ತಿದೆ ಈ ಮೊದಲನೇ ವಿಷಯ ಏನಿದೆ ಅಂತ ಹೇಳ್ಬಿಟ್ಟು, ನಿಮ್ಮ ಪ್ರಕಾರ ಅಪೌಷ್ಟಿಕತೆ ಅಂದರೆ ಏನಿರ್ಬೋದು ಡಾಕ್ಟರ್? ಇದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಅಪೌಷ್ಟಿಕತೆ ಒಂದು ದುಸ್ಥಿತಿ ಅಂತ ಹೇಳ್ಬೋದು. ಅಂದರೆ ಕೆಲವಾರು ಕೊರತೆಗಳಿಂದಾಗಿ ಉಂಟಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಅಂದರೆ ಅಪೌಷ್ಟಿಕತೆ ಅಂತ ನಾವು ನೋಡುವಾಗ ಅದನ್ನು 3 ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಅದರಲ್ಲೂ ಮಕ್ಕಳಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಮಕ್ಕಳಲ್ಲಿ ಅಂತ ಹೇಳುವಾಗ ಒಂದು ವಯಸ್ಸಿಗೆ ಅನುಗುಣವಾಗಿ ಅವ್ರಿಗೆ ತೂಕ ಇಲ್ಲದೆ ಇರೋದು, ಅಂಡರ್ ವೇಟ್ ಅಂತ ಹೇಳ್ತೇವೆ. ಅದೇ ಥರ ವಯಸ್ಸಿಗೆ ಅನುಗುಣವಾಗಿ ಎತ್ತರ ಇಲ್ಲದೆ ಇರೋದು, ಅದಕ್ಕೆ ಸ್ಟಂಟಿಂಗ್ ಅಂತ ಹೇಳ್ತೇವೆ. ಮತ್ತು ಎತ್ತರಕ್ಕೆ ಅನುಗುಣವಾಗಿ ತೂಕ ಇಲ್ಲದೆ ಇರೋದು, ಅದನ್ನು ವೇಸ್ಟಿಂಗ್ ಅಂತ ಹೇಳ್ತೇವೆ. ಅಂದರೆ ಈ ಸ್ಟಂಟಿಂಗ್ ಅನ್ನೋದು ಬಹಳ ದುಷ್ಪರಿಣಾಮ. ಬರೀ ಮಕ್ಕಳಲ್ಲೇ ಮಾತ್ರ ಅಲ್ಲ, ಅದು ಮುಂದುವರಿತಾ ಹೋಗ್ತಾ ಅದು ಅದ್ರ ಮೇಲೆ ಕಂಟಿನ್ಯೂ ಹಾಕ್ಕೊಂಡು ಹೋಗ್ತಾ ಇರ್ತದೆ. ಅಂದರೆ ಒಂದು ನೆಗೆಟಿವ್ ಬ್ಯಾಗೇಜ್ ಥರ ಅದು. ಹಾಗೆ ಇದು ಆಹಾರ ಕೊರತೆಯಿಂದಲೂ ಬರುತ್ತೆ. ಅದೇ ರೀತಿ ಕೆಲವಾರು ಸಮಸ್ಯೆಗಳು, ಅಂದರೆ ನೇರವಾಗಿ ಯಾರು ತುತ್ತಾಗ್ತಾರೆ ಅಂತಂದರೆ ಯಾರಿಗೆ ಒಂದು ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರುತ್ತೋ, ಅಂದರೆ ಮಕ್ಕಳಲ್ಲಿ ಯಾರು ತೀರಾ ಅಪೌಷ್ಟಿಕತೆಗೆ ಒಳಗಾಗೋರಿಗೆ ಸಾಧಾರಣವಾಗಿ ಪದೇ ಪದೇ ಜ್ವರ ಬರೋದು, ಅಥವಾ ಒಂಥರ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂಥರ ಈ ಅತಿಬೇದಿ ಅಥವಾ ಕೆಲವೊಂದು ಇದಕ್ಕೆ ದುಸ್ಥಿತಿಗೆ ಅವರು ತುಂಬ ಬೇಗ ಅದಕ್ಕೆ ತುತ್ತಾಗ್ತಾರೆ. ಹಾಗಾಗಿ ಅವರು ವಲ್ನರಬಲ್ ಆಗಿ, ಅಂದರೆ ಅವರು ಎಲ್ಲ ರೀತಿಯ ಒಂದು ಚೈತನ್ಯವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಓಕೆ ಮೇಡಮ್, ಧನ್ಯವಾದಗಳು. ಹಾಗಿದ್ರೆ ಭಾರತ ದೇಶದಲ್ಲಿ ಈ ಅಪೌಷ್ಟಿಕತೆಗಳಿಂದ ಜಾಸ್ತಿ ತುತ್ತಾಗ್ತಿರೋದು ಮಹಿಳೆಯರು ಮತ್ತು ಮಕ್ಕಳಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗಿದ್ರೆ ಈ ಪ್ರಸ್ತುತ ಸ್ಥಿತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಮೇಡಮ್? ಹೌದು. ಯಾತಕ್ಕೆ ಅಂತಂದರೆ ಇದು ಈ ಅಪೌಷ್ಟಿಕತೆ ಅಂತ ಏನು ಹೇಳ್ತೀವಿ, ಮ್ಯಾಲ್ ನ್ಯೂಟ್ರಿಷನ್ ಅಂತ ನಾವು ಏನು ಕಳಿತೀವಿ, ಅದರಲ್ಲೂ ಅಂಡರ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೇವೆ, ಅದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಬರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಮಗು ಹುಟ್ಟುವಾಗಲೇ ಜನನದ ಸಮಯದಲ್ಲಿ ತೂಕ 2.5 kg ಕಮ್ಮಿ ಇದ್ದಾಗ ಅಲ್ಲಿಂದ ಶುರು ಆಗುತ್ತೆ. ಅದು ಸೂಚಕ, ಮೇಜರ್ ಸೂಚಕ ಮ್ಯಾಲ್ ನ್ಯೂಟ್ರಿಷನ್ಗೆ. ಹುಟ್ಟುವಾಗಲೇ ಕಡಿಮೆ ತೂಕ ಹುಟ್ಕೊಂಡ್ಬರುತ್ತೆ. ಅದು ಅದಕ್ಕೆ ನಂತರ ಹುಟ್ಟಿದ ನಂತರ ಎಷ್ಟೇ ಅದಕ್ಕೆ ಆರೈಕೆ ಇದೆಲ್ಲ ಮಾಡಿದ್ರೂ ಕೂಡ ಅದು ಒಂಥರ ಸಣ್ಣ ರೀತಿಯಲ್ಲೇ ಬೆಳ್ಕೊಂಡು
ಅದು ವಯಸ್ಸಿಗೆ ತಕ್ಕಾಗಿ ತೂಕ ಇರಲ್ಲ, ವಯಸ್ಸಿಗೆ ತಕ್ಕಾಗಿ ಎತ್ತರ ಇರಲ್ಲ. ಹಾಗಾಗಿ ಅದು ಸುಮ್ಮನೆ ವಯಸ್ಸಿಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಅದು ಯಾವ ರೀತಿ ಬಾಡಿ ಡೆವಲಪ್ ಆಗಬೇಕು ಅಥವಾ ಯಾವ ರೀತಿ ಒಂದು ಬೆಳವಣಿಗೆ ಆಗಬೇಕು ಅದು ಸರಿಯಾದ ಪೂರಕವಾಗಿ ಆಗಲ್ಲ. ಹಾಗೆ ಅಂತ ಕಿಶೋರಾವಸ್ಥೆಯಲ್ಲೂ ಹಾಗೆ ಆಗ್ತಾರೆ. ಅದೇ ರೀತಿ ಹೆಣ್ಣು ಮಕ್ಕಳು ಮುಂದೆ ಹೋಗ್ತಾ ಅವರು ಅತಿ ಬೇಗ ಮದುವೆನೂ ಮಾಡ್ಕೊಂಡ್ಬಿಟ್ರೆ, ಅವ್ರು ತಿರ್ಗಾ ಗರ್ಭನೂ ಧರಿಸಿದ್ರೆ ಅದು ಅವ್ರಿಗೆ ಹುಟ್ಟಕ್ತಕ್ಕಂಥ ಮಗು ತಿರ್ಗಾ ಒಂದು ಅಪೌಷ್ಟಿಕತೆಯಿಂದ ಅಂದರೆ ಲೋ ಬರ್ತ್ ವೇಟ್ ಬೇಬಿನೇ ಆಗುತ್ತೆ. ಹೀಗೆ ಇದೊಂದು ವಿಷಮ ವ್ಯೂಹ. ಸೊ ಹಾಗಾಗಿ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಇದು ಬಹಳ ಜಾಸ್ತಿ ಅಂತ ನೀವು ಕೇಳಿದ್ರಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಯಾಕೆಂತಂದರೆ ನಾವು ಅದನ್ನು ಮುಂಚೆನೇ ಅದನ್ನು ಸರಿಪಡಿಸದೆ ಹೋದರೆ ಅದು ಒಂದು ವೈಯಕ್ತಿಕವಾಗಿ ಕುಟುಂಬದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಅಥವಾ ರಾಷ್ಟ್ರಮಟ್ಟದಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅದು ಬರೀ ಒಂದು ಒಬ್ರಿಗೆ ಅಂತ ಅಲ್ಲ, ಅದು ಅದರ ಬರ್ಡನ್ನು ಒಂಥರ ತುಂಬ ದೇಶಕ್ಕೆ ಬಹಳ ಒಂಥರ ಭಾರಿ ಅಂದ್ರೆ ನೀವು ಹೇಳೋದೇನೆಂದ್ರೆ ಈ ಅಪೌಷ್ಟಿಕತೆಯಿಂದ ಬರೀ ಒಬ್ಬ ವ್ಯಕ್ತಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತಲ್ಲ, ಅದರಿಂದ ಸಮಾಜದ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಇವಾಗ ಇತ್ತೀಚಿನ ಸಂಶೋಧನೆ ಪ್ರಕಾರ ನಾನು ನೋಡಿರೋದೇನೆಂದ್ರೆ, ನೀವು ಜಿಲ್ಲೆ ವೈಸ್ ಹೋಗ್ತಾ ಹೋದ್ರೆ ಯಾದಗಿರಿಯಲ್ಲಿ ಜಾಸ್ತಿ ಅಪೌಷ್ಟಿಕತೆ ಸಮಸ್ಯೆಗಳು ಕಂಡು ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ನಿಜಾನ? ಮತ್ತೆ ಇದ್ರ ಜೊತೆಗೆ ಇನ್ನು ಎಷ್ಟು ಹಲವಾರು ಜಿಲ್ಲೆಗಳು ಈ ಅಪೌಷ್ಟಿಕತೆ ಸಮಸ್ಯೆಗೆ ತುತ್ತಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಡಾಕ್ಟರ್? ಅಂದರೆ ಅಂಕಿ ಅಂಶಗಳನ್ನ ನೋಡುವಾಗ ರಾಷ್ಟ್ರ ಮಟ್ಟದಲ್ಲೂ ಎಲ್ಲ ಕಡೆನೂ ಇದೆ, ಇಲ್ಲ ಅಂತಲ್ಲ. ಬರೀ ಕರ್ನಾಟಕ ಒಂದೇ ಇದಕ್ಕೆ ಹೊರತು ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ನೋಡುವಾಗ ನಮ್ಮಲ್ಲಿ ಈ ಸ್ಟಂಟಿಂಗ್ ಅಂತ ಏನು ಹೇಳ್ತೇವೆ ಅದು ಸುಮಾರು 35.5% ಅಷ್ಟು ಇದ್ದಾರೆ ಅವರು. ಅದೇ ಥರ ಕಡಿಮೆ ತೂಕ ಹೊಂದಿರೋ ಮಕ್ಕಳುಗಳು ಕೂಡ ಸುಮಾರು 32.1 ಇದ್ದಾರೆ. ಆದರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನೋಡುವಾಗ ರಾಷ್ಟ್ರ ಮಟ್ಟ ಕಂಪೇರ್ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿದ್ದಾರೆ. ಹಾಗನ್ಬಿಟ್ಟು ನಾವು ಅದೊಂಥರ ತುಂಬ ಸಂತೋಷದಾಯಕವಾದ ವಿಷಯ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಪರ್ಟಿಕ್ಯುಲರ್ ಆಗಿ ನೀವು ಇದಂತ ಕೇಳಿದ್ರಿ, ಏನು ಯಾದಗಿರಿ ಅಂತ ಕೇಳಿದ್ರಿ. ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದು ಜಿಲ್ಲೆಯಲ್ಲಿ ಇದು ತುಂಬ ಹೆಚ್ಚಾಗಿದೆ, ಇಲ್ಲ ಅಂತಲ್ಲ. ಅಂದರೆ ಉದಾಹರಣೆಗೆ ಈ ಕಲ್ಯಾಣ ಕರ್ನಾಟಕ ರೀಜನಲ್ಲಿ ನಾವೇನು ಹೇಳ್ತೀವಿ, ಯಾದಗಿರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಅಥವಾ ಸ್ವಲ್ಪ ಬಾಗಲಕೋಟೆ ಇರ್ಬೋದು, ಸ್ವಲ್ಪ ಆ ಏರಿಯಾದ ಈವನ್ ಬೀದರ್ ಕೂಡ ನೋಡುವಾಗ ಸ್ವಲ್ಪ ಮಟ್ಟ ಅವರು ಸ್ವಲ್ಪ ಅದು ಜಾಸ್ತಿ ಶ್ರಮ ವಹಿಸ್ಬೇಕಾಗತ್ತೆ. ಅದನ್ನು ಒಂದು ತಡೆಗಟ್ಟುವಲ್ಲಾಗಲಿ ಅಥವಾ ಅದನ್ನು ನಿರ್ವಹಣೆ ಮಾಡೋದ್ರಲ್ಲಾಗಲಿ ಅದು ಯಾತಕ್ಕೆ ನೀವು ಜಾಸ್ತಿ ಅಂತ ಕೇಳಿದ್ರಿ, ಅದರಲ್ಲೂ ಯಾದಗಿರಿಯಲ್ಲೇ ಕೇಳಿದ್ರಿ. ನೋಡಮ್ಮ, ಮ್ಯಾಲ್ ನ್ಯೂಟ್ರಿಷನ್ ಅಂತ ಹೇಳುವಾಗ ಅನೇಕ ಕಾರಣಗಳಿರುತ್ತೆ. ಇದು ಬರೀ ಆಹಾರದಿಂದ ಕೊರತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಮೇಜರು, ಯಾಕಂದರೆ ಒಂದು ವಯಸ್ಸಿಗೆ ಅನುಗುಣವಾಗಿ ಸರಿಯಾಗಿ ಊಟ ತಗೋಬೇಕು, ಅದು ಪೌಷ್ಟಿಕತೆ ಮಟ್ಟ, ಅದು ಅಂದರೆ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ತಗೋಬೇಕು. ಅದರಿಂದ ಕೊರತೆ ಆದಾಗ ಶುರುವಾಗತ್ತೆ. ಅದ್ರ ಜೊತೆಗೆ ಈ ಥರ ಸೌಕರ್ಯಗಳು ಇಲ್ಲದೇ ಇದ್ದಾಗ, ಅಂದರೆ ಕುಡಿಯುವ ಒಳ್ಳೆ ನೀರು ಇಲ್ಲದೆ ಇದ್ದಾಗ, ಅಥವಾ ಶುಚಿಯಾದ ವಾತಾವರಣ ಇಲ್ಲದೆ ಇದ್ದಾಗ, ಅಥವಾ ಮಕ್ಕಳು ಇಮ್ಯುನೈಸ್ ಆಗದೆ ಇದ್ದಾಗ, ಅಥವಾ ಟಾಯ್ಲೆಟ್ ಫೆಸಿಲಿಟಿಗಳು ಇಲ್ಲದೆ ಇದ್ದಾಗ, ಇವೆಲ್ಲ ನಾವು ಮುಂಚೆ ಬರೀ ಮ್ಯಾಲ್ ನ್ಯೂಟ್ರಿಷನ್ಗೆ ಇದಕ್ಕೆ ಲಿಂಕೇ ಮಾಡ್ತಾ ಇರಲಿಲ್ಲ. ಇವತ್ತಿನ ದಿವಸ ನಾವು ನೋಡಬೇಕಾಗತ್ತೆ, ಅದೆಲ್ಲ ನೇರವಾಗಿ ಕಾರಣ ಬೀಳುತ್ತೆ. ಓಕೆ, ಯಾದಗಿರಿ ನೀವು ಹೇಳಿದ್ರಿ. ಯಾದಗಿರಿಯಲ್ಲಿ ಏನು ಅಂತಂದರೆ, ಇವಾಗ ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡುವಾಗ ಕೆಲವೊಂದು ಅಂಶಗಳು ಅಲ್ಲಿ ಕಮ್ಮಿ ಇದೆ. ಅಂದರೆ ಉದಾಹರಣೆಗೆ ಒಂದು ಆರೋಗ್ಯ ಸ್ಥಿತಿಲಾಗಲಿ ಅಥವಾ ಒಂದು ಒಂಥರ ಅವರ ಎಂಪ್ಲಾಯ್ಮೆಂಟ್ ಇದಾಗಲಿ, ಪ್ರೊಡಕ್ಟಿವಿಟಿ ಲೆವೆಲಲ್ಲಾಗಲಿ ಸ್ವಲ್ಪ ಮಟ್ಟಿಗೆ ಅವರು ಹಿಂದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ವೈಯಕ್ತಿಕವಾಗಿ ನನ್ನ ಅನುಭವ ಏನು ಯಾದಗಿರಿ ಅಂತ ನೋಡುವಾಗ ಅಲ್ಲಿ ಸ್ವಲ್ಪ ಮೈಗ್ರೇಷನ್ ಜಾಸ್ತಿ. ಬಡತನ ಮೇಜರ್ ಕಾರಣ ಅಲ್ಲಿ, ಇಲ್ಲ ಅಂತಲ್ಲ, ಬಡತನ ಮೇಜರ್ ಕಾರಣ. ಅದ್ರ ಜೊತೆಗೆ ಕೆಲಸ ಇಲ್ಲದಿರೋ ಕಾರಣದಿಂದ ವಲಸೆ ಹೋಗೋರು ಬರೋರು ಒಂಥರ ಸರಿಯಾದ ರೀತಿಯಲ್ಲಿ ಪಾಪ ಅವ್ರಿಗೊಂದು ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಅವ್ರಿಗೆ ಕೆಲಸಕ್ಕೋಸ್ಕರ ಅವರು ವಲಸೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಸೊ ಕೆಲವು ಸಲ ಏನಾಗುತ್ತೆ, ಹಾಗೆ ಮಾಡುವಾಗ ಕೆಲವೊಂದು ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ಅವರು ವ್ಯರ್ಥ, ಅವ್ರಿಗೆ ಸ್ವಲ್ಪ ಕಳ್ಕೊತಾರೆ. ಹಾಗಾಗಿ ಇದು ಒಂದು ಕಾರಣ. ಅದೊಂದೇ ಅಂತಲ್ಲ, ನಾನಾ ರೀತಿಯಲ್ಲಿ ಅದಕ್ಕೆ ಇದಿದೆ. ಅಂದರೆ ಒಂದು ಒಳ್ಳೆ ಲೀಡರ್ಶಿಪ್ ಇರಬೇಕು, ಗುಡ್ ಗವರ್ನೆನ್ಸ್ ಇರಬೇಕು, ಎಲ್ಲ ಸ್ಕೀಮ್ಗಳು ಚೆನ್ನಾಗಿ ನಡೀಬೇಕು, ಅದ್ರ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಅವರಲ್ಲಿ ಅರ್ಹರಾಗಿರಬೇಕು. ನಾನಾ ಕಾರಣಗಳಿದೆ. ಇದು ಕೇವಲ ಬರೀ ಒಂದು ಊಟ ಸಿಕ್ಕಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಹೇಳ್ತೀನಿ, ನಮ್ಮಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಅಂತ ಹೇಳುವಾಗ ಬರೀ ತೂಕ ಎತ್ತರ ಅದು ಮಾತ್ರ ನೋಡ್ತೇವೆ. ಆದರೆ ಈ ನಾವು ಸೂಕ್ಷ್ಮ ಪೋಷಕಾಂಶಗಳ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಸರಿಗಿಲ್ಲ. ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ. ಮೈಕ್ರೋನ್ಯೂಟ್ರಿಯೆಂಟ್ ಅದರಲ್ಲೂ ಐರನ್ನು, ವೈಟಮಿನ್ ಎ ಅವೆಲ್ಲ, ಅದು ಕೂಡ ಅದು ಜಾಸ್ತಿ ಪ್ರಾಬ್ಲಮ್ಮು.
ಹಾಗೂ ಹೀಗೂ ಮಕ್ಳಿಗೊಂದು ಊಟ ಸಿಕ್ಕತ್ತೆ, ಎನರ್ಜಿ ಸಿಕ್ಕತ್ತೆ, ಸ್ವಲ್ಪ ಮಟ್ಟದಲ್ಲಿ ಪ್ರೋಟೀನ್ ಸಿಕ್ಕತ್ತೆ, ತಗೋತಾರೆ. ಯಾಕಂದರೆ ಇವಾಗ ಅಂಗನವಾಡಿಗೆ ಹೋಗ್ತಾರೆ, ಅಲ್ಲಿ ಹಾಲು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಸೊ ಪ್ರೋಟೀನ್ ಅಂಶ ಸ್ವಲ್ಪ ಮಟ್ಟಕ್ಕೆ ಸಿಕ್ಕತ್ತೆ. ಅಥವಾ ಅನ್ನ ಊಟ ಸಿಕ್ಕತ್ತೆ, ಸ್ವಲ್ಪ ಮಟ್ಟಕ್ಕೆ ಕ್ಯಾಲರೀಸ್ ಸಿಕ್ಕತ್ತೆ. ಅವರಲ್ಲಿ ಕೊರತೆ ಏನಿದೆ ಅಂತಂದರೆ ಈ ಸೂಕ್ಷ್ಮ ಪೋಷಕಾಂಶಗಳು, ವೈಟಮಿನ್ಸ್, ಮಿನರಲ್ಸ್, ಅದರಲ್ಲೂ ಐರನ್ನು ಅಂದರೆ ಇದು ಏನು ರಕ್ತಹೀನತೆಯಿಂದ ಬಳಲ್ತಕ್ಕಂಥ ಮಕ್ಕಳು ಜಾಸ್ತಿ. ಹಾಗಾಗಿ ಅವ್ರಿಗೆ ಕಬ್ಬಿಣಾಂಶದ ಕೊರತೆ ತುಂಬ ಜಾಸ್ತಿ ಇರುತ್ತೆ. ಯಾತಕ್ಕೆ ನಾನು ಕಬ್ಬಿಣಾಂಶದ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಕೇಳಿದ್ರಿ ಯಾಕೆ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಜಾಸ್ತಿ ಇದೆ ಅಂತ. ಇವಾಗ ಯಾವ ಗರ್ಭಿಣಿ ತುಂಬ ರಕ್ತಹೀನತೆಯಿಂದ ಬಳಲ್ತಾಳೋ ಅವಳು ಹೆರ್ತಕ್ಕಂಥ ಮಗುವಿನ ತೂಕ ಅದ್ರ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. 2.5 kg ಕಮ್ಮಿ ಖಂಡಿತ ಇರುತ್ತೆ. ಸೊ ನಾವು ಅಲ್ಲಿ ಯಾಕಂದ್ರೆ 2 ಲಿಂಕ್ ಮಾಡ್ಕೊಳ್ಬೇಕು. ಹಾಗಾಗ್ಬಿಟ್ಟು ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಈ ಅಪೌಷ್ಟಿಕತೆಯಿಂದ ಜೀವನದ ಉದ್ದಕ್ಕೂ ಪರಿಣಾಮ ಬೀರ್ತದೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ನಿಜನಾ ಅಂತ ನಾನು ಕೇಳೋಷ್ಟರಲ್ಲಿ ನೀವು ಅದಕ್ಕೂ ಕೂಡ ಉತ್ತರ ಕೊಟ್ರಿ ಮೇಡಮ್. ಧನ್ಯವಾದಗಳು. ಈ ಸಮಸ್ಯೆಗಳಿಗೆ ಸರ್ಕಾರದಿಂದ ಏನಾದರೂ ಕ್ರಮಗಳನ್ನ ಅನುಸರಿಸಿದಾರ ಮೇಡಮ್? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋಕ್ಕಾಗತ್ತಾ? ಸರ್ಕಾರ ತುಂಬಾ ತಗೊಂಡಿದೆ, ಇಲ್ಲ ಅಂತಲ್ಲ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಇವಾಗ ಸರ್ಕಾರ ಇವತ್ತು ಕೊಟ್ಟು ಅಂದರೆ ನಾಳೆ ಎಲ್ಲ ರಿಪೇರಿ ಆಗ್ಬಿಡುತ್ತೆ ಅನ್ನುವಂಥ ಸ್ಥಿತಿ ಅಲ್ಲ. ಈಗ ಒಂದು ರೋಡ್ ಆದರೆ ಇಮಿಡಿಯೇಟಾಗಿ ರಿಪೇರಿ ಆಗ್ಬಿಡ್ಬೋದು, ಅಥವಾ ಇನ್ನೊಂದು ಯಾವುದೋ ನಲ್ಲಿ ಮುರಿದೋಯ್ತು ಅಂದರೆ ರಿಪೇರಿ ಮಾಡಿಬಿಡ್ಬೋದು, ತಕ್ಷಣ ಕಾಣುತ್ತೆ. ಆದರೆ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ನೋಡುವಾಗ ಅದಕ್ಕೆ ಸಮಯ ಬೇಕು. ಒಂಥರ ವಿಕಾಸ ಆಗಬೇಕು ಅಂದರೆ ಅದಕ್ಕೆ ಸಮಯ ಬೇಕಾಗುತ್ತೆ. ನಾನು ನೋಡಿದ್ದೀನಿ ನಿಮ್ಮ ಇದರಲ್ಲಿ ಫಸ್ಟ್ 1000 days ಏನಿದೆ ಮಗು ಹುಟ್ಟಿದ ನಂತರ, ಅದು ತುಂಬಾ ಮುಖ್ಯವಾಗುತ್ತೆ ಈ ಅಪೌಷ್ಟಿಕತೆನ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೋಸ್ಕರ. ಮತ್ತೆ ಈ ಕ್ರಮಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀರಾ ಮೇಡಮ್? ಅದು ನೀವು ಹೇಳ್ದಾಗೆ ಯಾವ ತಾಯಿ ಅಥವಾ ಮಗು ಹುಟ್ಟಿದಿಂದ 1000 ದಿವಸ ಅಂತ ಲೆಕ್ಕ ಹಾಕ್ತೀವಿ, 1000 days ಅಂತ ನಾವು ಲೆಕ್ಕ ಹಾಕ್ತೀವಿ. ಏನು ಅಂದರೆ ಗರ್ಭಿಣಿ ಆಗಿದ್ದಿಂದ ಸಮಯದಿಂದ ಮಗು 2 ವರ್ಷ ತನಕ ನೀವು ಲೆಕ್ಕ ಹಾಕಿದ್ರೆ ಅದು 2 ವರ್ಷ ಬರ್ತದೆ. ಅಂದರೆ ಅದು 1000 days ಬರುತ್ತೆ. ಮಗು ಅಂದರೆ ತಾಯಿ ಗರ್ಭಿಣಿ ಆಗಿದ್ದಿಂದ ಮಗುಗೆ 2 ವರ್ಷ ಅಂತ ನೀವು ಲೆಕ್ಕ ಹಾಕಿದ್ರೆ ಅದು 1000 ದಿನಗಳು ಬರುತ್ತೆ. ಆ 1000 ದಿನಗಳಲ್ಲಿ ಬೇಕಾದರೆ ಮಗುಗೆ ಏನು ಸೌಕರ್ಯಗಳು, ಏನೇನು ಸೇವಾ ಸೌಲಭ್ಯಗಳು ಒದಗಿಸಕ್ಕೆ ಸಾಧ್ಯ ಇದು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಆ ಒಂದು ಹಂತ ಸರಿಯಾಗಿ ಅವಕ್ಕೆ ಎಲ್ಲ ಸೌಲಭ್ಯಗಳು ಸಿಕ್ಕಿದ್ರೆ ಖಂಡಿತ ಇದು ಅಪೌಷ್ಟಿಕತೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಬ್ರೇಕ್ ಆಗಕ್ಕೆ ಸಾಧ್ಯ ಇದೆ. ಆದರೆ ಆ 1000 ದಿವಸ ಕಳೆದ ನಂತರ ನೀವು ತುಂಬ ಎಷ್ಟೇ ನೀವು ಕಾಳಜಿ ವಹಿಸಿ ಒಳ್ಳೆ ಊಟ, ಒಳ್ಳೆ ಔಷಧಿ, ಒಳ್ಳೆ ಇದು ಅಂತ ಏನು ತೋರಿಸಿದ್ರು ಕೂಡ ಅದನ್ನು ಪುನರ್ನಿರ್ಮಾಣ ಮಾಡಲಿಕ್ಕೆ ತುಂಬ ಕಷ್ಟ. ಅದು ಒಂದ್ಸಲಿ ಮ್ಯಾಲ್ನ್ಯೂಟ್ರಿಷನ್ ಅಂತ ಅಂದರೆ ಸ್ಟಂಟಿಂಗ್ ಅಂತ ಆಗ್ಬಿಟ್ರೆ ಅದನ್ನು ಪುನಃ ಆ ಸ್ಥಿತಿ ವಾಪಸ್ ನಾರ್ಮಲ್ ಲೆವೆಲ್ಗೆ ಬರೋದು ತುಂಬ ಕಷ್ಟ. ಅದರಿಂದ ಈ ಫಸ್ಟ್ 1000 days ಅಂತ ಏನು ಹೇಳ್ತೀವಿ ಅದೊಂದು ಇನ್ವೆಸ್ಟ್ಮೆಂಟು. ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಏನು ಅಂತಂತಂದರೆ ತಪಾಸಣೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಗರ್ಭಿಣಿ ಆದ ತಕ್ಷಣ ಆಕೆ ತಪಾಸಣೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ತಾಯಿ ಕಾರ್ಡ್ ಅಂತ ಕೊಡ್ತಾರೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ಸು ಇರುತ್ತೆ, ಏನೇನು ಆಕೆ ಅದನ್ನು ಫಾಲೋ ಮಾಡಬೇಕು ಅಂತ. ಅಂದರೆ ಪ್ರತಿ ತಿಂಗಳು ಅವಳು ತೂಕ ಹಾಕಿಸ್ಕೋಬೇಕು, ಅವಳಿಗೆ ಕಬ್ಬಿಣದ ಗುಳಿಗೆಗಳನ್ನ ಕೊಡ್ತಾರೆ, ಮತ್ತು ಅವಳಿಗೆ ಅಂಗನವಾಡಿನಲ್ಲಿ ಆಹಾರ ಪದ್ಧತಿಗಳನ್ನ ಕೊಡ್ತಾರೆ. ಅಂದರೆ ಆಹಾರಗಳನ್ನ ಅಂದರೆ ಏನು ಮಾಡ್ತಾರೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ನೋಡುವಾಗ ಇದು ಕೆಲವೊಂದು ಸ್ಕೀಮ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ಹಾಗಾಗ್ಬಿಟ್ಟು ಅವ್ರಿಗೆ ಏನು ಅಂತಂದರೆ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅದು ಬೇಯಿಸಿದ ಆಹಾರನೇ, ಕುಕ್ಡ್ ಫುಡ್ನ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಒಂದು ದಿವಸಕ್ಕೆ ಬೇಕಾಗ್ತಕ್ಕಂಥ ಆಹಾರದಲ್ಲಿ ಸುಮಾರು ಅಂದರೆ 45% ಪೌಷ್ಟಿಕಾಂಶ ಈ ಸರ್ಕಾರದ ವತಿಯಿಂದ ಸಿಕ್ಕಲಿಕ್ಕೆ ಸಾಧ್ಯ ಇದೆ. ಅಂದರೆ ಅವ್ರು ತಗೋಬೇಕು, ಅದನ್ನು 1-2 ಲೆವೆಲಲ್ಲಿ ನೋಡ್ಬೇಕಾಗತ್ತೆ. ಯಾವ ರೀತಿ ನಾವು ಸೇವೆಗಳನ್ನ ಅವ್ರ ತನಕ ತಲುಪಿಸ್ಬೋದು, ಅಥವಾ ಯಾವ ರೀತಿ ಸಮುದಾಯದವರು ಬಂದು ಅದನ್ನು ಪಡ್ಕೋಬೇಕು. ಈ ಸೇವೆಗಳು ಸಿಗ್ತಾ ಇದೆಯಾ ಮೇಡಮ್ ಸಾರ್ವಜನಿಕರಿಗೆ? ಕೆಲವ್ರು ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ಏನಾಗುತ್ತೆ, ಸರ್ಕಾರ ಕೊಡ್ತಿದೆ ಅಂದರೂ ಒಂದು ಭಾವನೆ ಏನು ಅಂದರೆ ತಾತ್ಸಾರ, ಬಿಟ್ಟಿ ಬರೋ ಅಂತ ಒಂದು ಭಾವನೆ ಕೆಲವರಿಗೆ. ಯಾಕೆ ನಾವು ತಗೋಬೇಕು, ಜನಗಳು ಏನು ಅನ್ಕೊಂಡ್ಬಿಡ್ತಾರೆ ಅನ್ನೋ ಭಾವನೆ. ಆದರೆ ತುಂಬ ಜನ ಅಂದರೆ ಯಾರು ನಿಜವಾಗ್ಲೂ ಅಗತ್ಯ ಇದೆಯೋ ಅವರೆಲ್ಲ ತಗೊಳ್ತಾ ಇದ್ದಾರೆ. ಅದೇ ಸರ್ಕಾರ ವತಿಯಿಂದ ಕೆಲವು ಸಲ ಸಪ್ಲೈ ಲೇಟ್ ಆಗ್ಬೋದು, ಆ ಥರ ಒಂದು ಸ್ಥಿತಿಗಳಿರ್ಬೋದು, ಇಲ್ಲ ಅಂತಲ್ಲ. ಬಟ್
ನೀವು ಕೇಳಿದ್ರೆ ಸರ್ಕಾರದ ವತಿಯಿಂದ ಏನಿದೆ ಅಂತ, ಸರ್ಕಾರದ ವತಿಯಿಂದ ಈ ಕೆಲವೊಂದು ಸ್ಕೀಮ್ಸ್ಗಳು ಅವ್ರಿಗಾಗೇ ಇದೆ, ಮಕ್ಕಳಿಗಾಗಿ. ಅಂದರೆ ಈ ಅಂಗನವಾಡಿಲಿ ನೋಡಿ ನೀವು ಹೇಳಿದ್ರೆ ಮಕ್ಕಳಿಗೆ ಒಂಥರ ಇದು ಅವ್ರಿಗೆ ಇದನ್ನ ಆಹಾರನೂ ಕೊಡ್ತಾರೆ, ಮತ್ತು ಇದನ್ನು ಬೆಳವಣಿಗೆಯ ನಿಯಂತ್ರಣ ಬಗ್ಗೆ ಬೇಕಾದಷ್ಟು ಸರ್ವಿಸಸ್ನ ಕೊಡ್ತಾರೆ. ಅಂದರೆ ಗ್ರೋತ್ ಮಾನಿಟರಿಂಗ್ ಅಂತ ನಾವು ಹೇಳ್ತೇವೆ. ಮತ್ತು ಅವ್ರಿಗೆ ಆರೋಗ್ಯ ತಪಾಸಣೆ ಇದೆ, ಮತ್ತು ಅದಕ್ಕೆ ತಕ್ಕಾಗಿ ಆಶಾ ಮತ್ತು ಇವರು ANM ಬರ್ತಾರೆ. ಅವರು ಬಂದು ಈ ಮಗುವಿಗೆ ಬೇಕಾಗ್ತಕ್ಕಂಥ ಇಮ್ಯುನೈಸೇಷನ್ ಇರ್ಬೋದು, ಚುಚ್ಚುಮದ್ದಿನ ಕಾರ್ಯಕ್ರಮ, ಸೊ ಎಲ್ಲನೂ ಈ ಒಂದೇ ಪ್ಲಾಟ್ಫಾರ್ಮಲ್ಲಿ ಕೊಡುವ ಒಂದು ಕಲ್ಪನೆ ಇದೆ, ಇಲ್ಲ ಅಂತಲ್ಲ. ಆದರೆ ಈ ತಗೊಳ್ಳುವಾಗ ಅಂದ್ರೆ ಈ ನೀವು ಪೋಷಣ್ ಮಾ ಅಂತ ಹೇಳಿದ್ರಿ, ಇಷ್ಟು ದಿವಸ ನಾವು ಏನಾಗ್ತಾ ಇತ್ತು, ಸರ್ಕಾರದಲ್ಲಿ ಸುಮ್ಮನೆ ಒಂಥರ ಎಲ್ಲ ಸೇವೆಗಳನ್ನ ಕೊಡ್ತಾ ಇದ್ರು, ಅದರ ಟ್ರ್ಯಾಕ್ ಮಾಡ್ತಾ ಇರಲಿಲ್ಲ. ಈಗ ಈ ಪೋಷಣ್ ಅಂದ ಒಂದು ಪೋಷಣ್ ಟ್ರ್ಯಾಕರ್ ಇದೆ, ಅದರಲ್ಲಿ ಎಷ್ಟು ಈಗ ಒಂದು ಅಂಗನವಾಡಿನಲ್ಲಿ ಎಷ್ಟು ಮಕ್ಕಳು ಯಾವ ಸ್ಥಿತಿಲಿ ಇದ್ದಾರೆ, ಜನನ ಆಗಿದ್ದಾರೆ, ಅವರ ಸ್ಥಿತಿ ಏನು, ಅಂದ್ರೆ ಪೌಷ್ಟಿಕತಾ ಸ್ಥಿತಿ ಏನು, ಅಥವಾ ಎಷ್ಟು ಮಕ್ಕಳು ಕಮ್ಮಿ ಇದ್ದಾರೆ ಅಂದ್ರೆ ಅವ್ರನ್ನ ಮೇಲೆ ಏರಿಸ್ಬೇಕೆ ಏನ್ ಮಾಡ್ಬೇಕು, ಅಥವಾ ಒಳ್ಳೆ ಸ್ಥಿತಿಲಿದ್ರೆ ಅದನ್ನ ಕೆಳಗೆ ಹೋಗದೇ ಇರೋ ಹಾಗೆ ನಾವು ಏನ್ ಮಾಡ್ಬೇಕು, ಈ ಒಂದು ಇದನ್ನೆಲ್ಲ ಒಂದು ತರಬೇತಿಯನ್ನ ಈ ಅಂಗನವಾಡಿ ಕಾರ್ಯಕರ್ತೆಯರಿಗಾಗ್ಲಿ ಅಥವಾ ಆಶಾ ಕಾರ್ಯಕರ್ತೆಯರಿಗಾಗ್ಲಿ ಇದನ್ನ ಕೊಟ್ಟಿದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ ಸರ್ಕಾರ ಕೊಡ್ತಾ ಇದೆ, ಆದ್ರೆ ಅದನ್ನ ಪಡೆಯುವಂತ ಸಾಮರ್ಥ್ಯ ನಮಗೂ ಇರಬೇಕು. ಹೌದು, ಅಂದ್ರೆ ನಾವು ಕೇಳಬೇಕು, ನಮಗೆ ಒಳ್ಳೆ ಗುಣಮಟ್ಟದ ಕೊಡಿ, ಅದು ಸರಿಯಾದ ಸಮಯದಲ್ಲಿ ಹೋಗಬೇಕು. ಅವ್ರು ಕೊಟ್ಟಾಗ ಅಥವಾ ಕೆಲವೊಂದು ಮಾಹಿತಿಗಳನ್ನ ತುಂಬ ಚೆನ್ನಾಗಿ ಕೊಡ್ತಾರೆ. ಇವಾಗ ನನ್ನ ಪ್ರಕಾರ ಈ ನಮ್ಮ ಕರ್ನಾಟಕದಲ್ಲಿ ನೀವು ಹೇಳಿದ್ರಿ, ಯಾದಗಿರಿ ಇರ್ಬೋದು ಅಥವಾ ರಾಯಚೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಏನಂದ್ರೆ ಮಾಹಿತಿ ಕೊರತೆ ಜಾಸ್ತಿ. ಫುಡ್ ಹೊಟ್ಟೋಗ್ಬಿಡುತ್ತೆ ಅಥವಾ ಚುಚ್ಚುಮದ್ದಿನ ಕಾರ್ಯಕ್ರಮ ಒಂದು ನಡೆದು. ವಾತಾವರಣ ಏನಾದರೂ ಇದಕ್ಕೆ ಕಾರಣ ಆಗುತ್ತಾ ಮೇಡಮ್? ಅಂದರೆ ಒಂದು ಮಾತ್ರ ಹೇಳ್ತೀನಮ್ಮ, ನಮ್ಮ ದೇಶದಲ್ಲಿ ಒಂದು ಸ್ಥಿತಿ ನಾನು ಮೆಚ್ಚಲೇಬೇಕು, ಆ ಹವಾಗುಣ ಅನುಗುಣವಾಗಿ ಅವ್ರು ತಗೊಳ್ತಕ್ಕಂಥ ಆಹಾರ ಇದೆ. ಕಲ್ಚರಲಿ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಬಿಲ್ಟ್ ಇದು ಸೊ ಹಾಗಾಗ್ಬಿಟ್ಟು ನಮಗೆ ಅವ್ರು ಏನು ಅಲ್ಲಿ ಬೆಳೀತಾರೆ, ಅಲ್ಲಿ ಏನು ತಿಂತಾರೆ, ಆದರೆ ಅದು ಪಡೆಯೋಕ್ಕೆ ಅದು ಸಿಗ್ಬೇಕು ಅವ್ರಿಗಷ್ಟೇ, ಅದು ಸಾಧ್ಯತೆ ಇದೆ. ಅದು ಬರೀ ಹವಾಮಾನ ಹೀಗಿದೆ ಅಂದ್ಬಿಟ್ಟು ಪಾಪ ಅವರು ಇದಕ್ಕಾಗದೆ, ಯಾಕೆಂದ್ರೆ ಅವ್ರಿಗೆ ಕೆಲಸ ಬೇಕು, ಅಲ್ಲಿ ಉಳಿಲೇಬೇಕು. ಹಾಗಾಗಿ ಒಂದು ಏನಂದ್ರೆ ನಮ್ಮಲ್ಲಿ ಈ ಅಪೌಷ್ಟಿಕತೆ ಅಂತ ನೋಡುವಾಗ ಬರೀ ಕೇವಲ ನಾವು ಮಗು ಬೆಳಿಲಿಲ್ಲ ಅಂತ ನೋಡ್ತೀವಿ, ಆದರೆ ಯಾತಕ್ಕೆ ನಾವು ಇದು ಜವಾಬ್ದಾರಿ ಎಲ್ಲ ವಲಯದವ್ರಿಗೂ ಇರುತ್ತೆ ಅಂತಂದ್ರೆ, ಮ್ಯಾಲ್ನ್ಯೂಟ್ರಿಷನ್ ಇಸ್ ಮಲ್ಟಿಸೆಕ್ಟರಲ್ ಇನ್ ನೇಚರ್ ಅಂತ ನಾವು ಹೇಳ್ತೀವಿ. ಇದು ಏನು ವಿವಿಧ ಇಲಾಖೆಗಳ ಒಂದು ಸಮನ್ವಯತೆಯಿಂದ ನಡೆಸಬೇಕಾಗ್ತದೆ. ಯಾಕೆಂತಂದ್ರೆ ನಾನು ಹೇಳಿದೆ, ಎಲ್ಲ ಊಟ ಚೆನ್ನಾಗಿ ಮಾಡಿಬಿಟ್ಟು ನೀರೇ ಚೆನ್ನಾಗಿಲ್ಲ ಅಂದರೆ, ಇವಾಗ ನಾವು ನೋಡಿದ್ದೀವಿ ಒಂದು ಅಂಗನವಾಡಿಗೆ ಹೋದಾಗ ಮನೆ ಭೇಟಿ ಮಾಡ್ತಾರೆ. ಪಾಪ ಒಂದು ಮನೆಯಲ್ಲಿ ಒಂದೇ ವಯಸ್ಸಿನ ಮಕ್ಕಳು ಪಕ್ಕದಲ್ಲಿ ಇರ್ತಾರೆ, ಒಂದು ಮಗು ವಯಸ್ಸು ಅದೇ, ಅವ್ರದ್ದು ಪರಿಸ್ಥಿತಿನೂ ಅದೇ ಥರ ಇರುತ್ತೆ. ಒಂದು ಮಗು ನಾರ್ಮಲ್ ಆಗಿರುತ್ತೆ, ಇನ್ನೊಂದು ಮಗು ತೀರಾ ಪೌಷ್ಟಿಕತೆಯಿಂದ ಬೆಳ್ತಾ ಇರುತ್ತೆ. ಹಾಗಿರುವಾಗ ಏನಾಗುತ್ತೆ, ಯಾಕಿರ್ಬೋದು ಅಂದರೆ ಅದು ತನ್ನ ಹಿಂದಿನ ಪರಿಸ್ಥಿತಿ, ತಾಯಿ ಹಿಂದಿನ ಪರಿಸ್ಥಿತಿ ಅದಕ್ಕೆ ಒಂದು ದೊಡ್ಡ ಇದು. ಮತ್ತು ನೀರಿನ ಅಂಶ, ಮನೇಲಿ ಒಂದು ಮನೇಲಿ ನೀರಿರುತ್ತೆ, ಒಂದು ಮನೇಲಿ ನೀರಿರಲ್ಲ, ನಲ್ಲಿ ಸೌಕರ್ಯ ಇಲ್ಲ. ನೀರು ಮೇಜರ್ ಆಗಿ ನನ್ನ ಪ್ರಕಾರ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾಕಂದ್ರೆ ಡಯೋರಿಯಾ, ರಿಪೀಟೆಡ್ ಎಪಿಸೋಡ್ಸ್ ಆಫ್ ಡಯೋರಿಯಾ ಏನಾಗುತ್ತೆ, ನಿಮೋನಿಯಾ ಆಗಿರ್ಬೋದು, ಮೀಸಲ್ಸ್ ಇದೆಲ್ಲ ಅತಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಬರೋದ್ರಿಂದ ಅವ್ರ ಬೆಳವಣಿಗೆ ಕೂಡ ಕುಗ್ಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ. ತೂಕ ಕಮ್ಮಿ ಆಗುತ್ತೆ, ಅವಾಗ ಅವರು ಸ್ಟಂಟಿಂಗ್ ಲೆವೆಲ್ ನಾವ್ ಏನ್ ಹೇಳ್ತೀವಿ ಅದಕ್ಕೆ ಹೋಗ್ತಾರೆ. ಹೌದು. ನೀವು ಇನ್ನೊಂದು ಪ್ರಶ್ನೆ ಮಾಡಿದ್ರಿ ರೂಪ. ಹೌದು, ಹೇಳಿ. ಮುಂದಿನ ಏನಾಗುತ್ತೆ ಅಂತಂದ್ರೆ ಬರೀ ಇಲ್ಲೇ ಅಂತ ಅಂತಂದ್ರೆ ಈ ಅಪೌಷ್ಟಿಕತೆಯಿಂದ ಮುಂದೆ ಆಗುವಂತ ಪರಿಣಾಮ ಏನು ಅಂದ್ರೆ, ಇದೊಂದು ಸೈಕಲ್. ಅತಿ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗ್ತಾರೆ, ಅವ್ರ ಲೈಫ್ ಸ್ಟೈಲು ಅಂದ್ರೆ ಹೇಳಿದ್ನಲ್ಲ, ಇವಾಗ ಎಲ್ಲರೂ ದುಡಿತಾ ಇರೋದ್ರಿಂದ ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ. ಊಟ ಮುಂದೆ ಇದೆ, ಬಟ್ ಊಟ ಯಾರಿಗೂ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಕೂಡ ಈ ಅಪೌಷ್ಟಿಕತೆ ಅನ್ನೋ ಸಮಸ್ಯೆ ಶುರು ಆಗ್ಬೋದು ಅನ್ನೋದು ನನ್ನ ಭಾವನೆ. ಮತ್ತು ಇನ್ನೊಂದು ಪ್ರಶ್ನೆ ಏನಂದರೆ, ಈ ಅಪೌಷ್ಟಿಕತೆ ಅನ್ನೋದು ನಗರದಲ್ಲಿ ಜಾಸ್ತಿ ಇದೆಯಾ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಜಾಸ್ತಿ ಇದೆಯಾ? ಯಾವುದ್ರಲ್ಲಿ ಜಾಸ್ತಿ ಇದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಮೇಡಮ್? ಇದು ನಾವು ತುಂಬ ವ್ಯತ್ಯಾಸ ಕಾಣೋದಿಲ್ಲ, ನಗರ ಅಥವಾ ರೂರಲ್ ಏರಿಯಾ ಅಂತ ನಾವೇನು ಹೇಳಿ ಕಾಣಿಸೋದಿಲ್ಲ. ಆದರೆ ಒಂದು ಸ್ಥಿತಿ ಏನು ಹೇಳ್ಬೋದು ಅಂತಂದರೆ, ಇದು ಗ್ರಾಮೀಣ ಪ್ರದೇಶದಲ್ಲಿ ಒಂಥರ ಒಂದು ಡಿಫೈನ್ಡ್ ಆಗಿ ಕೆಲಸಗಳಾಗ್ತಾ ಇದೆ, ಇಲ್ಲ ಅಂತಲ್ಲ.
ನಗರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಇವಾಗ ಇಂಥ ಮಕ್ಕಳುಗಳನ್ನ ನಾವು ನೋಡೋದು ಈಗ ಅರ್ಬನ್ ಸ್ಲಮ್ಸಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಂಥ ವಾರ್ಡಲ್ಲಿ ನಾವು ನೋಡಿದ್ದೀವಿ ಚೆನ್ನಾಗಿ ಪರಿಸ್ಥಿತಿ ಚೆನ್ನಾಗಿರೋದನ್ನು. ಧನ್ಯವಾದಗಳು ಮೇಡಮ್. ನನ್ನ ಮುಂದಿನ ಪ್ರಶ್ನೆ ಏನಂದರೆ, ಇದು ಒಂಥರ ದೊಡ್ಡ ಪ್ರಶ್ನೆ. ಯಾಕಂದರೆ ನಮ್ಮ ಮುಖ್ಯವಾದಂಥ ಇವತ್ತೇನು ಮಾತಾಡ್ತಾ ಇದ್ದೀವಲ್ಲ, ಈ ಅಗತ್ಯ ಏನಿದೆ, ಮಹತ್ವ ಏನಿದೆ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಈ ಅಪೌಷ್ಟಿಕತೆಯ ಸಮಸ್ಯೆಗಳನ್ನ ಹೇಗೆ ತಡೆಗಟ್ಟುವಿಕೆ, ಇದೇ ನಮ್ಮ ಇವತ್ತಿನ ಮುಖ್ಯವಾದಂಥ ವಿಷಯ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಹೇಗೆಲ್ಲ ಇದನ್ನು ತಡೆಗಟ್ಬೋದು, ಪೋಷಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮೆಸೇಜು, ಯಾಕಂದರೆ ಪೋಷಕರೇ ಮಕ್ಕಳನ್ನ ಬೆಳೆಸೋದು. ಸೊ ಅವ್ರಿಗೊಂದು ಮೆಸೇಜು, ಅವರು ಹೇಗೆಲ್ಲ ಆಹಾರ ಪದ್ಧತಿನ ಸರಿ ಮಾಡ್ಕೋಬೇಕು, ಆಹಾರದಲ್ಲಿ ಏನು ಇರಬೇಕು ಏನು ಇರಬಾರ್ದು, ಇದೆಲ್ಲದ್ರ ಬಗ್ಗೆ ವಿಚಾರನ ತಿಳಿಸ್ಕೊಡ್ತೀರಾ ಮೇಡಮ್? ಖಂಡಿತ. ನೀವು ಹೇಳ್ದಾಗೆ ನೋಡಿ, ಇದು ಬರೀ ನಾವು ಎತ್ತರ, ತೂಕ, ಗಾತ್ರ ಅನ್ನೋದು ಒಂದೇ ಅಲ್ಲ, ಇದು ನೇರವಾಗಿ ಮೆದುಳಿನ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ನಾವು ಹೇಳ್ತೇವೆ, ಯಾವ ಮಗು ಪೌಷ್ಟಿಕತೆಯ ಮಟ್ಟ ಚೆನ್ನಾಗಿರುತ್ತೋ ಅದು ಕಲಿಯುವಿಕೆ ಅಂದರೆ ಶಾಲೆಯಲ್ಲಿ ಈಸಿಯಾಗಿ ಬಿಡೋದಿಲ್ಲ. ಅಂದರೆ ಅದು ಮಗುವಿನ ಒಂದು ಕಾನ್ಸಂಟ್ರೇಷನ್ ಇರ್ಬೋದು, ಅಥವಾ ಅದರ ಮಗುವಿನ ಒಂದು ಓವರ್ ಆಲ್ ಪರ್ಫಾರ್ಮೆನ್ಸ್, ಸ್ಕೂಲ್ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೀವಿ, ಅದು ಚೆನ್ನಾಗಿ ನಡೆಯುತ್ತೆ ಅಂತ. ಅಂದರೆ ಇವಾಗ ಅದರಿಂದ ಇವಾಗ ನೀವು ನಂಬ್ತಿರೋ ಇಲ್ವೋ, ಈ ಮಗುವಿನ ಕಂಪ್ಲೀಟ್ ಈ ಬ್ರೈನ್ ಡೆವಲಪ್ಮೆಂಟು ಎಷ್ಟು ಬೇಗ ಆಗುತ್ತೆ ಅಂತಂದರೆ, ಈ ಮಗುವಿನ 2 ತಿಂಗಳಲ್ಲೇ ಪೂರ್ತಿ ಅದರದ್ದು ಒಂಥರ ಸ್ಟ್ರಕ್ಚರ್ಸು ಚೆನ್ನಾಗಿ ಆಗೋಗುತ್ತೆ. ಅಂದರೆ ಯಾವ ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತೋ, ಅದು ಹುಟ್ಟುವಾಗಲೇ 2.5 kg ಕಮ್ಮಿ ಇದ್ಕೊಂಡು, ತಾಯಿ ಆರೋಗ್ಯ ಸರಿ ಇಲ್ಲದೆ, ಆಕೆ ಮಗುವಿಗೆ ಹಾಲು ಕೊಡೋಕ್ಕಾಗದೆ, ಆ ಥರ ಪರಿಸ್ಥಿತಿ ಇದ್ದಾಗ ಈ ಮಗುವಿನ ಈ ಮೆದುಳಿನ ಬೆಳವಣಿಗೆ ಮೇಲೂ ಕೂಡ ಬೇಗ ಪರಿಣಾಮ ಬೀಳುತ್ತೆ. ನಾವು ಯಾತಕ್ಕೆ ಇದನ್ನು ನಾವು ನೋಡಬೇಕಾಗತ್ತೆ, ತುಂಬ ಗಮನಿಸಬೇಕು ಅಂತಂತಂದರೆ, ಯಾವ ಈ ಅಪೌಷ್ಟಿಕತೆ ಹಿಂದೆ ಯಾತಕ್ಕೆ ಇದಕ್ಕೆ ಇದು ಕೊಡ್ತಾ ಇಲ್ಲ ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ಅಂತಲ್ಲ, ಆದರೆ ಇವತ್ತು ಇದು ಸೆಂಟರ್ ಸ್ಟೇಜಿಗೆ ಬಂದಿದೆ ಮ್ಯಾಲ್ನ್ಯೂಟ್ರಿಷನ್ ಅಂತ. ಯಾಕೆ ಅಂತಂದರೆ, ಯಾವ ಮಗು ಅಪೌಷ್ಟಿಕತೆಯಿಂದ ಬಳಲ್ತಿರ್ತೋ ಅವನ ಕಲಿಯುವಿಕೆಯ ಮಟ್ಟ ಕಮ್ಮಿ ಇರುತ್ತೆ, ಅವನು ಕಲಿಯುವಿಕೆನಲ್ಲಿ ಜಾಸ್ತಿ ಇರೋದಿಲ್ಲ. ಸೊ ಅವನಿಗೆ ಕೆಲಸ ಸಿಗೋದಿಲ್ಲ, ಓದೋದಿಲ್ಲ, ಕೆಲಸ ಸಿಗೋದಿಲ್ಲ, ಅವನ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ, ಅವನ ಉತ್ಪಾದನಾ ಲೆವೆಲ್ ಕಮ್ಮಿ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಹೊರೆ ನಮ್ಮ ಅಂದರೆ ಎವ್ರಿ ಮ್ಯಾಲ್ನರಿಶ್ ಚೈಲ್ಡ್ ಕಾಂಟ್ರಿಬ್ಯೂಟ್ಸ್ ನೆಗೆಟಿವ್ಲಿ ಟು ಅವರ್ GDP ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಂದು ದೇಶದ ಒಂದು ಇದನ್ನು ನೋಡುವಾಗ ಆರ್ಥಿಕ ಸ್ಥಿತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದ್ರೆ ಎಲ್ಲರ ಆರೋಗ್ಯನೂ ಸರಿಯಾಗಿರ್ಬೇಕು. ಅಂದರೆ ಅದು ಹುಟ್ಟಿಂದ ಇದು ಒಂದು. ಎರಡನೇ ನೀವು ಕೇಳಿದ್ರಿ, ಈಗ ಮಗು ಇವಾಗ ಎಷ್ಟೋ ಜನ ನಾವು, ಯಾಕಂದ್ರೆ ಪರಿಸ್ಥಿತಿ ನೀವು ಕೇಳಿದ್ರಿ ಫಸ್ಟ್ ಕ್ವೆಶ್ಚನ್ ಮ್ಯಾಲ್ನ್ಯೂಟ್ರಿಷನ್ ಅಂದ್ರೆ ಏನು ಅಂತ, ಅದ್ರದ್ದು ಚಿಹ್ನೆಗಳು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಬರೀ ತೂಕ ಎತ್ತರ ಅಂತ ನಾವು ಮಾತಾಡ್ತೀವಿ, ಅದು ಒಂದು ಕಾಮನ್ ಮ್ಯಾನ್ಗೆ ಇದು ಚೈಲ್ಡ್ ಇಸ್ ಮ್ಯಾಲ್ನರಿಶ್ಡ್ ಅಂತ ಗೊತ್ತಾಗದೇ ಇಲ್ಲ. ಅದು ಅಂದ್ರೆ ದೈಹಿಕ ಶಕ್ತಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಮುಖ್ಯ ಅಂತ. ಈಗ ಯಾವ ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಮುಂಚೆ ಬಳಲ್ತಿರ್ತಾರೋ, ಮುಂದೆ 14, 15, 16, 18 ವರ್ಷ ಆದಮೇಲೆ ಅಂಥ ಮಕ್ಕಳುಗಳಿಗೆ ಬೇಗ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ, ಡಯಾಬಿಟಿಸ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇರ್ಬೋದು, ಇವ್ರುಗಳ ಕ್ಯಾಚಪ್ ಆಗುತ್ತೆ. ಅವರು ಈ ಲೆವೆಲಲ್ಲಿ ನಾವು ಅದನ್ನು ಸರಿಪಡಿಸಿದ್ರೆ ಇದು ಬರ್ಡನ್ನು ದೇಶಕ್ಕೆ, ಆಯಿತಾ. ಇದು ದೇಶದ ಮಟ್ಟದಲ್ಲಿ ಹೇಳೋದಾದರೆ, ಅಥವಾ ರಾಜ್ಯ ಮಟ್ಟದಲ್ಲಾದರೆ, ಅಥವಾ ಸರ್ಕಾರ ಮಟ್ಟದಲ್ಲಿ ಹೇಳೋದಾದರೆ. ಆದರೆ ಒಂದು ಕುಟುಂಬ ಮಟ್ಟದಲ್ಲಿ ಹೇಳಬೇಕು ಅಂದರೆ, ಅಥವಾ ಒಂದು ವೈಯಕ್ತಿಕವಾಗಿ ಒಂದು ಮಗುಗೆ ತಾನು ಎಲ್ಲರ ಸರ ಬುದ್ಧಿವಂತ ಆಗಬೇಕು, ತಾನು ಚೆನ್ನಾಗಿ ಎಲ್ಲರ ಜೊತೆಗೆ ಸ್ಪಂದಿಸಬೇಕು. ಬರೀ ಒಂದು ಏನು ಅಂದರೆ ಮಗುವಿನ ಬೆಳವಣಿಗೆ ಅಂತ ನೋಡುವಾಗ ನಾವು ಸರ್ವತೋಮುಖವಾಗಿ ನೋಡಬೇಕಾಗತ್ತೆ. ಬರೀ ದೈಹಿಕ ಒಂದೇ ಅಲ್ಲ, ಮಾನಸಿಕ ಮತ್ತು ಒಂಥರ ಹೇಗೆ ಸೋಷಿಯಲ್ ಡೆವಲಪ್ಮೆಂಟು ಅದು ಎಲ್ಲನೂ ಇದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಯಾವ ಮಗು ಅಷ್ಟು ಚೆನ್ನಾಗಿ ಇರುತ್ತೋ ಅದು ತನ್ನನ್ನು ತಾನೇ ಕಾಪಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಹೊಂದುತ್ತೆ. ಆವಾಗ ಏನಾಗುತ್ತೆ, ತಂದೆ ತಾಯಿಗಳಿಗೂ ಅದು ಬೇಕಾದಷ್ಟು ಇದಾಗುತ್ತೆ. ಅಂದರೆ ತಂದೆ ತಾಯಿಗಳಿಗೆ ಒಂದು ಹೇಳಬೇಕು ಅಂತ ನಾನು ಹೇಳ್ತೀನಿ. ನೀವು ಕೇಳಿದ್ರಿ ಪ್ರಶ್ನೆ, ಅವರು ಏನಂದರೆ ಮಗುವಿಗೆ ಬರೀ ಬೆಳಗ್ಗೆ ಟೈಮ್ ಇರಲ್ಲ, ಯಾಕಂದರೆ ತಂದೆ ತಾಯಿಗಳು ಕೆಲಸಕ್ಕೆ ಹೋಗ್ತಾರೆ. ಸೊ ಹಾಗಿರುವಾಗ ಮಗುವಿಗೆ ಒಂದು ಆರೈಕೆ ಇದೆಯಲ್ಲ, ಒಂದು 5 ವರ್ಷದ ತನಕ ಆರೈಕೆ ಚೆನ್ನಾಗಿ ಮಾಡಲೇಬೇಕು. ಸರಿಯಾದ ಟೈಮಲ್ಲಿ ಊಟ ಕೊಡಬೇಕು. ಅಂದರೆ ಮಗು ಬೆಳಗ್ಗೆ ತಿಂಡಿನೂ ತಿನ್ನಲ್ಲ, ಹಂಗೇನೆ ಅಂಗನವಾಡಿಗೆ ಹೋಗುತ್ತೆ, ಅಂಗನವಾಡಿಲಿ 12 ಗಂಟೆಗೆ ಊಟ. ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಹೇಗಿರ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು
ಈ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬರೀ ಸೀರಿಯಲ್ ಸೆಂಟ್ರಿಕ್ ಅಂತ ಹೇಳ್ತೀವಿ, ಅಂದ್ರೆ ಬರೀ ಧಾನ್ಯ ಪ್ರಧಾನವಾದದ್ದು ಅಂತ ಹೇಳ್ತೀವಿ. ರೆಡಿಮೇಡ್ ಇಲ್ಲ, ಬೇಡ ಅಂತ ಅವಲಂಬಿತವಾಗಿರಬಾರ್ದು, ಈಗ ಆಗಿದ್ದಾರೆ ಅಂತ ಅಂದ್ರೆ ಟೈಮ್ ಇಲ್ದಿರೋದ್ರಿಂದ ಹಾಗೆ ಮಾಡ್ತಾರೆ. ನಾವೇನ್ ಹೇಳ್ತೀವಿ, ಎಲ್ಲ ಸಿರಿಧಾನ್ಯಗಳು ತುಂಬಾ ಒಳ್ಳೇದು ಇಲ್ಲ ಅಂತಲ್ಲ, ಅಥವಾ 2 ಧಾನ್ಯಗಳು ಮಿಕ್ಸ್ ಮಾಡಿ ಒಳ್ಳೇದು. ಅದ್ರದಕ್ಕಿಂತ ಪ್ರೋಟೀನ್ ಬೇಕು ಅಂತಂದ್ರೆ ಈ ಬೇಳೆ ಕಾಳುಗಳು, ಅಂದ್ರೆ ಬೇಳೆಗಿಂತ ಕಾಳುಗಳಲ್ಲಿ ಹೆಚ್ಚು ಮುಖ್ಯವಾದ ಇದಿರುತ್ತೆ. ಹಾಗೆ ಏಕದಳ ಧಾನ್ಯಕ್ಕಿಂತ ಅದು ದ್ವಿದಳ ಧಾನ್ಯಗಳು ಕೆಲವೊಂದು ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಅಂದ್ರೆ 2 ಕಾಳುಗಳನ್ನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಹೆಚ್ಚು. ಸಿರಿಧಾನ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಅದು ನಮ್ಮ ಆಹಾರದಲ್ಲಿ ಸೇರಿಸ್ಕೋಬಹುದಾ? ಖಂಡಿತ ಸೇರಿಸಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ ಅದು ಸಿಕ್ಕೋದು ತುಂಬಾ, ಅದು ಯಾಕಂದ್ರೆ ಅದು ಬೆಲೆ ಜಾಸ್ತಿ. ನಾನು ಹೇಳುದು ಪೂರ್ತಿ ನೀವು ಅದರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತಲ್ಲ. ಇವಾಗ ಅಕ್ಕಿ ಹಿಟ್ಟು ಜೊತೆಗೆ ಈಗ ನವಣೆ ಹಿಟ್ಟು ಅಥವಾ ಜೋಳದ ಹಿಟ್ಟು 2 ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಒಂಥರ ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತೆ ಹಾಗೆ ನಾವು ಹಸಿರು ತರಕಾರಿಗಳನ್ನ ತುಂಬಾ ತಿನ್ಬೇಕಾಗುತ್ತಮ್ಮ. ಮೈಕ್ರೋ ನ್ಯೂಟ್ರಿಯೆಂಟ್ ಹೇಳ್ದೆ ನಾನು, ಅದು ಸ್ಥಳೀಯವಾಗಿ ಸಿಕ್ಕಂಥ ಆಹಾರಗಳು, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಧನ್ಯವಾದಗಳು ಮೇಡಮ್. ಇಷ್ಟೊತ್ತವರೆಗೂ ನಮ್ಮ ಜೊತೆಗಿದ್ದು ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೌಷ್ಟಿಕತೆಯಿಂದ ಆಗುವ ಸಮಸ್ಯೆಗಳಾಗಿರ್ಬೋದು, ಇದಕ್ಕೆ ಪರಿಹಾರ ಏನು, ಇದು ಹೇಗೆ ನೀಗಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಇವತ್ತಿನ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಕಂಡುಬರುವಂಥ ಅಪೌಷ್ಟಿಕತೆಯ ಸಮಸ್ಯೆಗೆ ಯಾವ ಥರ ಪರಿಹಾರ ಇದೆ, ಹೇಗೆಲ್ಲ ನಾವು ಅದನ್ನು ನೀಗಿಸಬೇಕು ಅನ್ನೋದನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂಥ ಡಾಕ್ಟರ್ ತಾರಾ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ನಾನು ಹೇಳೋದೇನೆಂದರೆ, ನಮ್ಮ ಭಾರತ ದೇಶವನ್ನು ಈ ರಾಷ್ಟ್ರೀಯ ಪೋಷಣ್ ಮಾಸದಲ್ಲಿ ಭಾರತ ದೇಶವನ್ನು ಅಪೌಷ್ಟಿಕತೆಯ ಮುಕ್ತ ಭಾರತವನ್ನಾಗಿ ನಾವೆಲ್ಲರೂ ಮಾಡೋಣ. ಹೆಚ್ಚಿನ ಗಮನವನ್ನು ನಮ್ಮ ಆಹಾರದ ಕಡೆಗೆ ಕೊಡೋಣ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಭೇಟಿಯಾಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ ವೀಕ್ಷಕರೇ.